ಇನ್ನೇನು ಸ್ಯಾಂಡಲ್ವುಡ್ಗೆ ಕೆಲವೇ ದಿನಗಳಲ್ಲಿ ಮತ್ತೊಬ್ಬ ಹ್ಯಾಂಡ್ಸಮ್ ಹಂಕ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಸೊ ಹುಡುಗಿರು ರೆಡಿ ಆಗಬೇಕಾಗಿರುತ್ತೆ, ಯಾಕಂದರೆ ಅವರ ಹಾರ್ಟ್ನ ಕದಿಯೋಕೆ ಅವರು ಬರ್ತಿದ್ದಾರೆ ಆಗಸ್ಟ್ 15. ಸೊ ನಮ್ಮ ಜೊತೆ ಸಮರ್ಜಿತ್ ಲಂಕೇಶ್ ಅವರಿದ್ದಾರೆ. ಸಮರ್ಜಿತ್ ಹಾಯ್. ಸೊ ನಾನು ಹೇಳ್ದಾಗೆ ಹುಡುಗಿರ ಹೃದಯವನ್ನು ಕದಿಯೋಕೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ? ಇಲ್ಲ, ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಆಗಸ್ಟ್ 15ನೇ ತಾರೀಕು ಗೌರಿ ಸಿನಿಮಾ. ಓಕೆ, ಟ್ರೈಲರ್ ಲಾಂಚ್ ಆಯಿತು ಇವತ್ತು, ಸುದೀಪ್ ಅವರು ಲಾಂಚ್ ಮಾಡಿದ್ರು. ಸೊ ಟ್ರೈಲರ್ ನೋಡಿದಾಗ ನಂಗೆ ಸಾಕಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಯಿತು. ಸಮರ್ಜಿತ್ ಈ ಒಂದು ಗೌರಿ ಪಾತ್ರದಲ್ಲಿ ಸಿಂಗರ್ರಾ ಅಥವಾ ರೈತನ ಅಂತ ಹೇಳಿ ಸಿನಿಮಾ ನೋಡಿದಾಗ ಅದು ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸ್ಟೋರಿ ಬಗ್ಗೆ ಅಷ್ಟು ಬಿಟ್ಕೊಟ್ಬಿಟ್ರೆ ಅದು ಸೊ ನೀವು ಸಿನಿಮಾ ನೋಡಿ, ಅದೊಂದು ಸರ್ಪ್ರೈಸ್ ಇದೆ. ಚೆನ್ನಾಗಿ ಟ್ರೈಲರಲ್ಲಿ ಒಂದು ಪ್ರಶ್ನೆ ಕೇಳ್ತೀರಾ ನಿಮ್ಮ ತಂದೆಗೆ, ಯಾಕೆ ಸಾಯಿಸಲಿಲ್ಲ ಅಂತ ಕೇಳು ಅಂತ ಹೇಳ್ಬಿಟ್ಟು. ನಾನೀಗ ಕೇಳ್ತಾ ಇದ್ದೀನಿ, ಹೇಳಿ ಯಾಕೆ ಸಾಯಿಸಲಿಲ್ಲ ಅಂತ. ಅದೆಲ್ಲ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ. ಅದು ಇವಾಗ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಎಲಿಮೆಂಟ್ ಹೊರಟೋಗ್ಬಿಡುತ್ತೆ. ಸೊ ಅದೇ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಇನ್ಸ್ಪೈರಿಂಗ್ ಸ್ಟೋರಿ. ನಮ್ಮ ಯುವಕರಿಗೆ ಏನೇನು ಇಷ್ಟ ಅಲ್ಲ ಒಂದು ಸಿನಿಮಾ ನೋಡಿದಾಗ, ನಾನೊಂದು ಸಿನಿಮಾ ನೋಡಿದಾಗ ಅದು ಒಂದು ಆ್ಯಕ್ಷನ್ನು, ಡ್ಯಾನ್ಸು, ಒಂದೊಳ್ಳೆ ಇನ್ಸ್ಪೈರ್ ಆದ ಒಂದು ಗೂಸ್ ಬಂಪ್ಸ್ ಬರುವಂಥ ಸಿನಿಮಾ. ಸೊ ಅದು ಇದಂತ ನಾವು ಹೇಳ್ಬೋದು. ಟ್ರೈಲರಲ್ಲಿ ಮತ್ತು ಇದು ಸ್ಪರ್ಧೆ ಅಲ್ಲ ಯುದ್ಧ ಅಂತ ಎಲ್ಲ ಹೇಳಿ ಡೈಲಾಗ್ ಹೊಡೆದಿದ್ದೀರಾ. ಸೊ ರಿಯಲ್ ಯುದ್ಧ ನಿಮಗೆ ಈಗ ಆಸನ್ನ ಆಗಿದೆ, ಯಾಕಂದರೆ ಸ್ಯಾಂಡಲ್ವುಡ್ನಲ್ಲಿ ನೀವು ಈಗ ನಿಮ್ಮ ದಾರಿ ಇರುತ್ತಲ್ಲ, ಅದು ನಿಮಗೆ ರಿಯಲ್ ಯುದ್ಧ ಅಂತ ಹೇಳ್ಬೋದು. ಅದೇ ನಾನು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂದರೆ ಬರೀ ಇಷ್ಟು ಜನ ಹೀರೋಯಿನ್ ಅಂತ ಏನು ಲಿಮಿಟ್ ಅಂತ ಏನೂ ಇಲ್ಲ. ಸೊ ನಾವೀಗ ನಮ್ಮದೇ ಒಂದು ಟ್ಯಾಲೆಂಟ್ ಇದ್ದರೆ, ನಮ್ಮದೇ ಒಂದು ಒಳ್ಳೆ ಸಿನಿಮಾಗಳು ಮಾಡಿದರೆ ಖಂಡಿತ ನಮಗೆ ಒಂದು ಜಾಗ ಸಿಗುತ್ತೆ. ನಾವು ಜಾಗ ಮಾಡ್ಕೊಬೇಕು. ಸೊ ನಾನು ಕೂಡ ಅದೇ ಥರ ಒಂದು ಈ ಸಿನಿಮಾ ಜೊತೆ ನನ್ನೊಂದು ಜಾಗ ಮಾಡ್ಕೊಳ್ಳೋಕ್ಕೆ ಆಸೆ ಪಟ್ಕೊಂಡಿದ್ದೀನಿ. ಸೊ ಜನರಿಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಪ್ರೀತಿ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ತಾನೇ ಅವ್ರಿಗೊಂದು ಮಾತು ಹೇಳಿದ್ರಿ, ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು, ನೀವೇನು ಕೇಳಿದ್ರಿ ಅವ್ರು ಏನು ಕೊಟ್ಟರು ಅಂತ ಎಲ್ಲ ನಾನು ಹೇಳಿದ್ದೆಲ್ಲ ಡಬಲ್ ಮೀನಿಂಗ್ ತೊಗೊಂಡ್ಬಿಟ್ಟಿದ್ದೀರಾ. ಬಟ್ ನಾನೇನು ಹೇಳಿದ್ದೆ ಅಂದರೆ, ನಾವು ಸೆಟ್ಟಲ್ಲಿ ಬಂದಾಗ ನಾವೆಲ್ಲ ಸೆಟ್ಟಲ್ಲಿ ಊಟ ತಿಂಡಿ ಎಲ್ಲ ನಾರ್ಮಲೆಲ್ಲ ತಿಂತಾಯಿದ್ವಿ. ಒಂದೊಂದ್ಸಲ ಚಿಕನ್ ಎಲ್ಲ ತಿಂತಾಯಿದ್ವಿ. ಬಟ್ ಅವಳು ಒಂದೊಂದ್ಸಲ ಡಿಫ್ರೆಂಟ್ ಹಣ್ಣುಗಳೆಲ್ಲ, ಡ್ರ್ಯಾಗನ್ ಫ್ರೂಟು ಇಲ್ಲ ಒಂದೊಂದು ಸ್ವೀಟು, ಆ್ಯಕ್ಚುಲಿ ಸ್ವೀಟ್ ತಿನ್ನಲ್ಲ ಅವ್ರು ಕಾಫಿ ಅದು ಆ ಥರ ಶೇರ್ ಮಾಡ್ತಾಯಿದ್ರು. ಸೊ ಅದೇನೇ ಕೇಳಲಿಲ್ಲ ಅಂದ್ರೂ ಆ ಥರ ಸ್ವೀಟ್ಸು ಕಾಫಿ ಎಲ್ಲ ಶೇರ್ ಮಾಡ್ತಾಯಿದ್ರು. ಸೊ ಅದೇ ಸುದೀಪ್ ಸರ್ ಸ್ಪೆಷಲಿ ನಿಮ್ಮ ಬಗ್ಗೆನೇ ಹೇಳಿದ್ರು, ಅಂದರೆ ನಿಮ್ಮಲ್ಲಿರೋ ಇನ್ನೋಸೆನ್ಸ್ ತುಂಬಾ ಇಷ್ಟ ಆಯಿತು, ಮುಂದೆ ಚೆನ್ನಾಗಿ ಕಲಿತಾರೆ, ಎಲ್ಲವೂ ಕೂಡ ಮಾತನಾಡೋದು ಹೇಗೆ ಏನು ಅಂತ ಹೇಳ್ಬಿಟ್ಟು. ಸೊ ಸುದೀಪ್ ಸರ್ ಇದ್ದಾಗ ತುಂಬಾ ಏನೋ ಜಾಗ್ರತೆಯಿಂದ ಇರಬೇಕು, ನಾವೇನು ಮಾತಾಡ್ತೀವಿ ಅಂತ ರಪ್ ಅಂತ ಕ್ಯಾಚ್ ಮಾಡಿಬಿಡ್ತಾರೆ ಅವರು. ಖಂಡಿತ ಸರ್, ಯಾವಾಗಲೂ ಅದು ಟೆನ್ಷನ್ ಇರುತ್ತೆ. ಆಮೇಲೆ ಅವ್ರು ಏನೇ ಸಿಚುವೇಶನ್ ಇದ್ದರೂ ಒಂದು ಲೈಟಾಗಿ ಮಾಡ್ತಾರೆ, ಒಂದು ಮಜಾ ಮಾಡ್ತಾರೆ. ಸೊ ಅವ್ರ ಜೊತೆ ಮಾತಾಡೋದ್ರಲ್ಲೇ ಒಂಥರ ಖುಷಿ ಸಿಗುತ್ತೆ. ಒಂದೊಂದು ಸಲ ಅವ್ರು ಮಾತಾಡಿದಾಗ ತುಂಬ ಸೀರಿಯಸ್ ಆಗಿ ಬುದ್ಧಿ ನೀಡ್ತಾ ಇದ್ದಾರೆ. ಸೊ ಆವಾಗ ನಾನು ತುಂಬ ಎಚ್ಚರಿಕೆಯಿಂದ ಕೇಳ್ತಾ ಇರ್ತೀನಿ. ಹಾಗೆ ಅವರು ಲೈಟಾಗಿ ಮಾಡಿದಾಗ ಒಂದೊಂದು ಜೋಕ್ ಕೌಂಟರ್ ಕೊಟ್ಟಾಗ ಅದೇ ಒಂದು ಮಜಾ ಸಿಗುತ್ತೆ. ಸೊ ಅದವ್ರ ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಾನು. ಏನು ಅವರಿಂದ ಕಲಿತೀರಾ? ಅದೇ ಅವರಿಂದ ಬರೀ ಸಿನಿಮಾಲ್ಲಿ ಮಾತ್ರ ಅಲ್ಲ, ಇಡೀ ಜೀವನ ಬಗ್ಗೆ ಹೇಗೆ ಒಬ್ಬ ಕಲಾವಿದನಿಗೆ ಇರಬೇಕು, ಒಬ್ಬ ಮನುಷ್ಯ ಹೇಗಿರಬೇಕು, ಆ ಥರ ತುಂಬ ಅವರು ಅಡ್ವೈಸ್ ಕೊಟ್ಟಿದ್ದಾರೆ. ಆಮೇಲೆ ಸಿನಿಮಾನು ಒಂದು ಟೀಸರು ಟ್ರೇಲರ್ ಎಲ್ಲ ಬಿಟ್ಟಾಗ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅವರಿಂದ ಒಂದು ಮೇನ್ ಇಂಪಾರ್ಟೆಂಟ್ ಏನು ಕಲ್ತಿದ್ದೀನಿ ಅಂದರೆ, ಅವ್ರು ಯಾವಾಗಲೂ ಅಷ್ಟು ದೊಡ್ಡ ಸ್ಟಾರ್ ಆದರೂ ಹೊಸಬ್ರಿಗೆ ಯಾವಾಗಲೂ ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಬೆಳಿಬೇಕು ಅಂತ ಅವ್ರು ಯಾವಾಗಲೂ ಬಂದು ಸಹಾಯ ನೀಡ್ತಾರೆ. ಸೊ ಆ ಥರದ ಒಳ್ಳೆ ಪಾಸಿಟಿವ್ ಆಗಿ ಹೇಗೆ ಒಂದು ಆರ ಮಾಡ್ಕೊಂಡಿದ್ದಾರೆ ಅದು ಕಲ್ತಿದ್ದೀನಿ. ಸುದೀಪ್ ಅವ್ರಿಗೊಂದು ಪ್ರಶ್ನೆ ಮಾಡ್ತೀರಾ ನೀವು, ರಮ್ಯಾ ಅವ್ರ ಇಷ್ಟನ ರಕ್ಷಿತಾ ಅವ್ರ ಇಷ್ಟನ ಅಂತ? ಅದೇ ಪ್ರಶ್ನೆ ನಾನು ನಿಮಗೆ ಮಾಡ್ತೀನಿ, ರಮ್ಯಾ ಅವ್ರ ಇಷ್ಟನ ರಕ್ಷಿತಾ ಅವ್ರ ಇಷ್ಟನ? ನಾನು ಚಿಕ್ಕ ವಯಸ್ಸಲ್ಲಿ ರಮ್ಯಾ ಮ್ಯಾಮ್ ನನ್ನ ಕ್ರಶ್ ಆಗಿದೆ. ಸೊ ರಮ್ಯಾ ಮ್ಯಾಮ್ ಇಷ್ಟ. ಬಟ್ ರಕ್ಷಿತಾ ಮ್ಯಾಮ್ ಅವ್ರ ಸಿನಿಮಾಗಳಲ್ಲಿ ತುಂಬ ಇಷ್ಟಪಡ್ತೀನಿ. ಅಪ್ಪು ಸಿನಿಮಾ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಮಾತು ಹೇಳ್ತೀರಾ ನೀವು ಈವೆಂಟಲ್ಲಿ, ಸೊ ನಮ್ಮ ತಂದೆ ತಾಯಿ ಲೈಫ್ ಟೈಮ್ ದುಡ್ದಿರೋದನ್ನೆಲ್ಲ ಖರ್ಚು ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಸೊ ಆ ಥರ ಖರ್ಚು ಮಾಡಿದ್ದನ್ನು ನೀವು ಮುಂದೆ ನಿಂತ್ಕೊಂಡು ನೋಡಿರೋ ಅಂಥದ್ದು, ಸೊ ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಅಂತ? ಅಂದರೆ ಈ ಸಿನಿಮಾ ಮಾಡಬೇಕಾದಾಗಲೇ ತುಂಬ ಜವಾಬ್ದಾರಿ ಇತ್ತು. ಅದು ನಮ್ಮ ಅಪ್ಪಾಜಿಯವ್ರು ಮಾಡ್ತಾ ಇರೋದು. ಆಮೇಲೆ ಅದೇ ಅವ್ರು ಹೇಳ್ದಂಗೆ ನಮ್ಮ
ಖರ್ಚಾಗಿರಲಿ ಏನೇ ಆಗಿರಲಿ, ಆಮೇಲೆ ಎಷ್ಟೊಂದು ಜನರು ಟೈಮ್ ಕೂಡ ಕೊಡ್ತಿದ್ದಾರೆ, ಅವರು ಸಮಯ ಕೊಟ್ಟು ಈ ಕೆಲಸ ಮಾಡ್ತಿದ್ದಾರೆ ಈ ಸಿನಿಮಾಗೆ. ಸೊ ಏನೇ ಆದರೂ ಸಿನಿಮಾ ತುಂಬ ಸೀರಿಯಸ್ ಮ್ಯಾಟ್ರು. ಒಂದು ಸಿನಿಮಾ ಶುರು ಮಾಡಿದಾಗ ಅದು ಎಷ್ಟು ಖರ್ಚಾಗುತ್ತೆ, ಜನರ ದುಡ್ಡು ಎಷ್ಟು ಸಮಯ ಖರ್ಚಾಗುತ್ತೆ, ಅದೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಬೇಕಾಗಿದ್ದು ಅಂತ ನಾನು ಅರ್ಥ ಮಾಡಿಕೊಂಡೆ. ಆಮೇಲೆ ಒಂದು ಮುಂಚೆ ನಾನು ಚಿಕ್ಕ ಪಾತ್ರ ಮಾಡಿದಾಗ ನನ್ನ ಜವಾಬ್ದಾರಿ ಇದ್ರೂ ಅಷ್ಟೇನು ಅನಿಸ್ಲಿಲ್ಲ. ಬಟ್ ಈಗ ಒಂದು ಮುಖ್ಯ ಪಾತ್ರ ಬಂದಾಗ ಆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಈ ಥರ ನಾನು ತುಂಬ ಕಲ್ತಿದ್ದೀನಿ. ಆಮೇಲೆ ಖಂಡಿತ ಒಂದು ನಾವು ಅದೇ ನೀವು ಹೇಳ್ದಂಗೆ ನಾವು ಅಷ್ಟು ಖರ್ಚು ಮಾಡಿ ನಮ್ಮ ಜನರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾವು ಬಂದು ಇದು ಮಾಡ್ತಾ ಇರೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಇನ್ಸ್ಪೈರಿಂಗ್ ಸ್ಟೋರಿಯಾಗಿ ಮಾಡಿ ಕನ್ನಡ ಚಿತ್ರರಂಗ ಬೆಳೀಲಿ. ಆಮೇಲೆ ನಮ್ಮ ಜೊತೆ ಎಷ್ಟೊಂದು ಜನ ಹೊಸ ಕಲಾವಿದರಿಗೆ ಬರ್ತಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸು, ತಂತ್ರಜ್ಞರು ಎಲ್ಲರೂ ಬಂದು ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಒಂದು ಹೆಸರು ಬರಲಿ ಅಂತ ನಾವು ಮಾಡಿರೋದು. ಸೊ ಅದೆಲ್ಲ ಆಗಲಿ ಅಂತ ನಾನು ಕೇಳ್ತೀನಿ. ಸುದೀಪ್ ಅವ್ರಿಗೆ ಒಂದು ಹಾಡನ್ನು ಡ್ಯಾನ್ಸನ್ನು ಡೆಡಿಕೇಟ್ ಮಾಡಿದ್ರಿ ನೀವು, ಹುಡುಗಿರೋ ಹುಚ್ಚು ಹಿಡಿಸೋ ಹುಡುಗಿರೋ ಅಂತ. ಎಷ್ಟು ಜನ ಹುಡುಗಿರು ಹುಚ್ಚು ಹಿಡಿಸಿದ್ದಾರೆ ಅಂತ? ಯಾರಿಗೆ? ನಿಮಗೆ. ನಮ್ಮ ನೀವು ಎಷ್ಟು ಜನ ಹಿಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಜೊತೆಗೆ ನೀವೇ ನಾನು ಹಂಗೆ ಇಲ್ಲ. ಮತ್ತು ಯಾಕೆ ಸ್ಪೆಷಲಿ ಯಾವ ಸಾಂಗ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಆ ಸಾಂಗ್ ಹುಚ್ಚ ಸಿನಿಮಾಲಿ ಅದು ಆ ಡ್ಯಾನ್ಸ್ ನಂಬರ್ ಇತ್ತು, ಚೆನ್ನಾಗಿತ್ತು. ಸೊ ಅದಂಗೆ ಇಷ್ಟ ಆಗಿತ್ತು. ಸೊ ಓಕೆ, ನೀವು ಈ ಸಿನಿಮಾದಲ್ಲಿ ಡೈಲಾಗ್ ಹೇಳಿದ್ದೀರಲ್ವ, ಅದು ಒಂದು ರೀತಿ ಎಲ್ಲದ್ರ ಬಗ್ಗೆ ಒಂದು ಧ್ವನಿ ಎತ್ತೋ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಸೊ ಪಾತ್ರದ ಬಗ್ಗೆ ಹೇಳೋದಾದರೆ, ಜೊತೆಗೆ ಈ ಸಿನಿಮಾ ರಿಲೀಸ್ಗೆ ಏನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತಾರೆ ಅಂತ. ಮೊದಲು ಅದು ಕ್ಯಾರೆಕ್ಟರ್ ಬಗ್ಗೆ. ಅದೇ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳಬೇಕು ಅಂದರೆ, ನೀವು ನೋಡಿದಾಗೆ ಒಂದು ಪಕ್ಕಾ ಲೋಕಲ್ ಮಂಡ್ಯ ಹುಡುಗ, ಅವನು ಯಾರ ಮಾತನ್ನು ಕೇಳಲ್ಲ, ಅವನು ಅವನದೇ ಒಂದು ದಾರಿ ಮಾಡ್ಕೊಬೇಕು, ಒಂದು ಜೀವನದಲ್ಲಿ ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಸೊ ಆ ಥರದ ಪಾತ್ರ ನೀವು ನೋಡ್ಕೊಂಬರ್ತೀರಾ. ಆಮೇಲೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಒಂದು ಪಕ್ಕಾ ಕಂಪ್ಲೀಟ್ ಫಿಲಮ್, ಒಂದು ಇನ್ಸ್ಪಿರೇಷನಲ್ ಆಗಿರಲಿ, ತುಂಬ ಒಂದು ಗೂಸ್ ಬಂಪ್ಸ್ ಬರೋ ಮೂಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಇಡೀ ಟೀಮ್ ಅವರು ತುಂಬ ಕಷ್ಟಪಟ್ಟಿದ್ರು. ಸೊ ಆ ಥರ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಸಾಂಗ್ಸ್ ಇದೆ, ಸಾಂಗ್ಸಲ್ಲೇ ಸಿನಿಮಾ ಹೋಗ್ತಾ ಇರುತ್ತೆ. ಸೊ ಆ ಟೈಮ್ ಕಳೆದಿದೆ ಒಂದೊಂದು ಸಲ ಗೊತ್ತಾಗಲ್ಲ. ಬಟ್ ನಾನು ಕೂಡ ಆಗಸ್ಟ್ 15ನೇ ತಾರೀಕು ಮೊದಲನೇ ಸಲ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನಮ್ಮ ಅಪ್ಪಾಜಿಯವ್ರ ಸಿನಿಮಾ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಯಾವಾಗಲೂ ಒಂಥರ ಸ್ಪೆಷಲಾಗಿ ಇಟ್ಕೊತಾ ಇದ್ದೆ, ಒಂದು ಹಬ್ಬ ಥರ ನನಗೆ. ಸೊ ಈಗ ನಮ್ಮ ಅಪ್ಪಾಜಿಯವ್ರು ಮಾಡ್ತಾ ಇರೋದು ಅದೇ ಒಂದು ಸೇಮ್, ನಾನು ಅದೇ ಥರ ಥಿಯೇಟ್ರಲ್ಲಿ ನೋಡಬೇಕು, ನಮ್ಮ ಜನರ ಜೊತೆ ಅವ್ರು ಏನು ಅಂದ್ಕೊತಾರೆ ಅಂತ ಕಾಯ್ತಾ ಇದ್ದೀನಿ. ನೀವು ಎಷ್ಟು ಅಡಿಯ ಕಟೌಟು, ನಿಮಗೆ ಎಷ್ಟು ಅಡಿಯ ಕಟೌಟ್ನ ನೋಡಬೇಕು ಅಂತ ಆಸೆ ಇದೆ ಥಿಯೇಟರ್ ಮುಂದೆ? ನಾನು ನೀವೆಷ್ಟು ಅದೇ ಅದು ನೀವೆಷ್ಟು ಹೈಟ್? ನನ್ನ ಹೈಟಾ? ಅದೇ ನನ್ನ 6 ಫೀಟ್ 6 ಫೀಟ್ 1 or 2 ಇಂಚ್ ಇರ್ಬೋದು, ಗೊತ್ತಿಲ್ಲ. 2 ಇರ್ಬೋದು, 6 ಫೀಟ್ 2. ಎಷ್ಟು ಅಡಿ ಕಟೌಟ್ ನೋಡಬೇಕು ಅಂತ ಅದು ಗೊತ್ತಿಲ್ಲ. ಕೊಟ್ಟಷ್ಟು ಹೈಟ್ ಅದೇ ಎಷ್ಟು ಕೊಡ್ತಾರೋ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ನಾಯಕ ಸಮರ್ಜಿತ್ ಲಂಕೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳ ರಾಜಗೋಪಾಲ್, ಚಿವಿನಿನ್, ಬೆಂಗಳೂರು.